ಪೆಟ್ರೋಲ್ ಡೀಸೆಲ್ ಅಭಾವ ಭೀತಿ ನಡುವೆನೇ ಇರಾನ್ ಗುಡ್ ನ್ಯೂಸ್ ಅನ್ನು ಕೊಡ್ತಾ ಇದೆ. ಭಾರತ ಸೇರಿದಂತೆ 5 ದೇಶಗಳಿಗೆ, ಅಂದರೆ ಆ 5 ದೇಶಗಳನ್ನು ತನ್ನ ಮಿತ್ರ ದೇಶಗಳು ಅಂತ ಇರಾನ್ ಹೇಳ್ಕೊಂಡಿದೆ. ಇಲ್ಲಿ ನಾನು ಈ 5 ದೇಶದ ಹಡಗುಗಳನ್ನು ಯಾಕೆ ಬಿಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವರೆಲ್ಲರೂ ನನ್ನ ಫ್ರೆಂಡ್ಲಿ ನೇಷನ್ಸ್, ನನಗಿವರು ನನ್ನ ಮಿತ್ರ ದೇಶಗಳು. ಅದು ರಷ್ಯಾ ಆಗಲಿ ಭಾರತ ಆಗಲಿ, ನಾನು ಇವರನ್ನ ಮಿತ್ರರು ಅಂತ ನಾನು ಭಾವಿಸಿದ್ದೀನಿ. ಹಾಗಾಗಿ ಆ ದೇಶದ ಹಡಗುಗಳಿಗೆ ನಾನು ತೊಂದರೆ ಕೊಡಲ್ಲ. ಹಾರ್ಮುಜ್ ಪ್ರವೇಶಕ್ಕೆ ಈ ದೇಶಗಳಿಗೆ ಅನುಮತಿ ಇದೆ. ಜಲಸಂಧಿಯನ್ನು ಪ್ರವೇಶ ಮಾಡಲಿಕ್ಕೆ ಇರಾನ್ನ ಪರ್ಮಿಷನ್ ಸಿಗ್ತಿರೋದಿಲ್ಲ. ಇರಾನ್ ಜೊತೆಗೆ ಪ್ರಧಾನಿ ಮೋದಿ ಒಂದು ಕಡೆ ಮಾತುಕತೆ ನಡೆಸಿದ್ದಾರೆ. ಇದರ ಬೆನ್ನಲ್ಲೇ ತಾತ್ಕಾಲಿಕ ಅನುಮತಿ ಸಿಕ್ಕಿರುವುದು ಭಾರತದ ಹಡಗುಗಳಿಗೆ. ಭಾರತವನ್ನು ತಮ್ಮ ಸ್ನೇಹಿತ ಅಂತೇಳಿ ಇರಾನ್ ಕರೆದುಕೊಂಡಿದೆ. ಇರಾನ್ನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಕ್ಚಿ ಈ ಮಾಹಿತಿ ಕೊಟ್ಟಿದ್ದಾರೆ. ಅವರು ಹೇಳಿದ್ದೇನು ಅಂತ ನೋಡಿದ್ರೆ, ಹಲವು ಹಡಗುಗಳ ಮಾಲೀಕರು ನಮ್ಮನ್ನು ಸಂಪರ್ಕ ಮಾಡಿದರು. ಭಾರತದ ಹಡಗುಗಳೇ 138 ಸ್ಟಕ್ ಆಗಿರೋದು, ಅಲ್ಲೇ ಸ್ಟ್ಯಾಂಗಲ್ಡ್ ಆಗಿರ್ತಕ್ಕಂಥದ್ದು 138 ಹಡಗುಗಳು. ಇದರಲ್ಲಿ ಹಬ್ಬಬ್ಬ ಅಂದರೆ 5-6 ಅಥವಾ 8 ಹಡಗು ಅಲ್ಲಿಂದ ಬಂದಿರಬಹುದು. ಉಳಿದವು ಒಂದಷ್ಟು ರಷ್ಯಾದಿಂದ ಬೇರೆ ಕಡೆಗೆ ಹೋಗಿರತಕ್ಕಂಥ ಹಡಗುಗಳು ಭಾರತಕ್ಕೆ ಬಂದವು. ಈ ಹಾರ್ಮುಜ್ ಜಲಸಂಧಿಯ ಮೂಲಕ ಸಂಚರಿಸುವುದಕ್ಕೆ ಕೆಲವು ಅನುಮತಿಯನ್ನು ಪಡೆದುಕೊಂಡಿದ್ವು. ಅವರಿಗೆ ನಾವು ಸುರಕ್ಷಿತ ಮಾರ್ಗವನ್ನು ಒದಗಿಸಿದ್ದೇವೆ. ನಾವು ಸ್ನೇಹಪರ ರಾಷ್ಟ್ರಗಳೆಂದು ಪರಿಗಣಿಸುವ ಕೆಲವು ದೇಶಗಳಿಗೆ ಅನುಮತಿ ಇರುತ್ತೆ. ಯಾರ್ಯಾರು? ಇರಾನ್ನ ಈ ಯುದ್ಧ ಕಾಲದ ಸಂಕಷ್ಟ ಕಾಲದಲ್ಲಿಯೂ ಇರಾನ್ ಅನೌನ್ಸ್ ಮಾಡಿಕೊಂಡಿರ್ತಕ್ಕಂತಹ ಸ್ನೇಹಪರ ದೇಶಗಳು ಯಾವುದು ಅಂದರೆ ಚೈನಾ, ರಷ್ಯಾ, ಪಾಕಿಸ್ತಾನ, ಇರಾಕ್ ಮತ್ತು ಭಾರತ. ಇಷ್ಟನ್ನು ಕೂಡ ಸ್ನೇಹ ಪ್ರದೇಶಗಳು ಅಂತ ಅದು ಕರೆದಿರೋದು. ಭಾರತದ 2 ಹಡಗುಗಳು ಹಾರ್ಮುಜ್ ಮೂಲಕ ಹೋದವು. ಪೂರ್ತಿ ಬಿಡ್ತಾ ಇಲ್ಲ ಅವ್ರ ಹಡಗುಗಳನ್ನು. ಎಲ್ಲ ನಾರ್ಮಲ್ಸಿ ಆಗಿಬಿಡುತ್ತಲ್ರಿ, ಎಲ್ಲವೂ ಸರಿ ಹೋಯಿತು ಅಂತ ಆಗಿಬಿಟ್ಟಾಗ ವಿಶ್ವ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಎಲ್ಲರ ಮೇಲೆ ಸಿಲಿಂಡರ್ ಬರ್ತಾ ಇದೆ, ಎಲ್ಲದಕ್ಕೆ ಪೆಟ್ರೋಲ್ ಸಿಗ್ತಾ ಇದೆ, ಎಲ್ಲರಿಗೂ ಡೀಸೆಲ್ ಸಿಗ್ತಾ ಇದೆ, ಟಾರ್ಗೆ ಬೇಕಿರತಕ್ಕಂಥ ಮೂಲಭೂತ ವಸ್ತುಗಳು ಸಿಗ್ತಾ ಇದೆ, ಮೂಲ ಸಾಮಗ್ರಿ ಸಿಗ್ತಾ ಇದೆ ಅಂದರೆ ಎಲ್ಲ ದೇಶಗಳು ಓಕೆ ಇರಾನ್ ಮೇಲೆ ಇನ್ನೂ ಬಾಂಬ್ ಹಾಕಿ, ಇಸ್ರೇಲ್ ಇನ್ನೂ ಅವ್ರನ್ನ ಹಾಳು ಮಾಡಿಬಿಡಿ, ಇರಾನನ್ನು ಸುಮ್ಮನೆ ಆಗ್ಬಿಡ್ತಾರೆ ಎಲ್ಲರೂ. ಈ ಪ್ರೆಷರ್ ಕ್ರಿಯೇಟ್ ಮಾಡೋಕ್ಕೆ ಅವ್ರು ಮಾಡ್ತಿರೋದು. ಬಿಡ್ತೀವಪ್ಪ ಹಡಗುಗಳನ್ನ ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನೂ ಬಿಟ್ಟಿಲ್ಲ. ಕೆಲವು ದೇಶಗಳು ಕೂಡ ನಮ್ಮೊಂದಿಗೆ ಮಾತನಾಡಿ ಸಮನ್ವಯ ಸಾಧಿಸಿವೆ. ನಮ್ಮ ಜೊತೆ ಉತ್ತಮ ಬಾಂಧವ್ಯ ಹೊಂದಿರತಕ್ಕಂಥ ದೇಶಗಳಿಗೆ ನಾವು ಯಾವುದೇ ಕಾರಣಕ್ಕೂ ಅಡ್ಡಿಪಡಿಸಲ್ಲ. ಶತ್ರು ದೇಶಗಳಿಗೆ ಹಾರ್ಮುಜ್ ಜಲಸಂಧಿಗೆ ಅನುಮತಿ ಕೊಡಲ್ಲ. ಬಿಕ್ಕಟ್ಟಿನಲ್ಲಿ ಪಾತ್ರ ವಹಿಸುವ ಅಮೆರಿಕ, ಇಸ್ರೇಲ್, ಕೆಲ ಗಲ್ಫ್ ರಾಷ್ಟ್ರಗಳಿಗೆ ಯಾವುದೇ ಕಾರಣಕ್ಕೂ ಪ್ರವೇಶ ಇಲ್ಲ ಅಂಥೇಳಿ ಇರಾನ್ ಹೇಳಿದೆ.